ನಮ್ಮ ಅಧ್ಯಕ್ಷರು ಈ ಒಂದು ಪೂರ್ವ ಸಭೆಯವರಿಗೆ ಶಾಸನ ಮುಂದೆ ಕೆಲವೊಂದು ವ್ಯವಹಾರಗಳನ್ನು ನಿರ್ವಹಿಸಿದ್ದಾರೆ. ಹಾಗಾಗಿ ಅವರಿಗೆ ಅವಕಾಶ ಕೊಡಬೇಕು ಅಂತ ಆ್ಯಸ್ ಇಟ್ ಈಸ್ ಗೋಕುಲಾಷ್ಟಮಿ ಕೃಷ್ಣ ಜನ್ಮಾಷ್ಟಮಿ ಯಾವ ರೀತಿ ಹೋಗ್ತಾ ಇದೆ ಆ ರೀತಿ ನಡ್ಕೊಂಡು ಹೋಗೋಕ್ಕೆ ಈಗ ಶಾಸಕರ ಒಂದು ಅಧ್ಯಕ್ಷತೆಯಲ್ಲಿ ಸಭೆ ನಡೆದಿದ್ದಾರೆ. ಅವರ ಒಂದು ಪ್ರಕಾರ ಏನು ಮಾಡಬೇಕು ಅಂತ ಒಂದೊಂದಾಗಿ ತೀರ್ಮಾನ ಮಾಡಲಿ. ಆಮೇಲೆ ನಮ್ಮ ಒಂದು ಹಾಲ್ ಏನಿದೆ ಅವ್ರ ಹತ್ರ ನಾವು ಸಪ್ರೇಟಾಗಿ ಮಾತಾಡೋಣ. ಅದಿಲ್ಲಿ ಮಾತಾಡೋ ಅವಶ್ಯಕತೆ ಇಲ್ಲ. ಏನಾದರೂ ಸಲಹೆಗಳು ಕೊಡೋದಿದ್ರು ಕೊಡ್ಬೋದು. ಹೊಸದಾಗಿ ನಾವೆಲ್ಲ ಟಿ ವಿ ವ್ಯವಸ್ಥೆ ಮಾಡ್ತೀವಿ. ಮತ್ತೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪೂರ್ವ ಸಭೆಯ ಅಧ್ಯಕ್ಷತೆ ವಹಿಸಿರುವ ಜನ್ಮಾಷ್ಟಮಿ ಸಮೃದ್ಧಿ ಸಾಹೇಬರೇ ಹಾಗೂ ತಹಸೀಲ್ದಾರ್ ಹಾಗೂ ಎಲ್ಲ ತಾಲೂಕು ಅಧಿಕಾರಿಗಳು, ಸಮಾಜದ ಮುಖಂಡರು ಹಾಗೂ ಮಾಧ್ಯಮ ಈಗ ಶ್ರೀಕೃಷ್ಣ ಜನ್ಮಾಷ್ಟಮಿ ಆಚರಿಸುವ ಬಗ್ಗೆ ನಮ್ಮ ಅಮೂಲ್ಯವಾದ ಸಲಹೆಗಳ ಬಗ್ಗೆ ನಾವು ಅಲ್ಲಿ ನಾವು ಕಾರ್ಯಕ್ರಮ ಮೊದಲಿನಂತೆ ಇಲ್ಲಿ ಮಾಡಿಲ್ಲ, ಸ್ಟೇಡಿಯಮಲ್ಲಿ ಮಾಡಿಲ್ಲ. ನಾವು ಹೋದ ಸಲ ಅಲ್ಲಿ ಒಂದು ಕಾರ್ಯಕ್ರಮ ಇಟ್ಕೊಂಡು ಒಂದು ಕಾರ್ಯಕ್ರಮಕ್ಕೆ ನೀವು ಒಂದು ಲೇಟಾಗಿ ಬಂದರೆ ಅವತ್ತು ಹಾಗಾಗಿ ಮೊನ್ನೆ ಹೋದ ವರ್ಷ ಅಲ್ಲಿ ಕಾರ್ಯಕ್ರಮ ಮಾಡಿದ್ವಿ. ಈ ಸಲ ನಾವು ಯಾವ ಥರ ಮಾಡೋದು ಅನ್ನೋದು ನೀವು ಹೆಂಗೆ ಹೇಳಿ ಹಂಗೆ ಮಾಡ್ಕೊಳ್ಳೋಣ. ಒಳಗಡೆ ಮಾಡ್ಬೇಕಾ? ಆಗ ತಾವೊಂದು ಮಾತಾಡಿದ್ರೆ ಬರೋ ಇದಕ್ಕೆ ಅದಕ್ಕೋಸ್ಕರ ಅಲ್ಲೇ ಮಾಡೋದು ಇಲ್ಲೇ ಮಾಡೋದು. ತಾವು ಎಲ್ಲಿ ಮೊದಲು ತಾವು ಅಲ್ಲಿ ಮಾಡೋಣ ಅಂದರೆ ಇಲ್ಲಿ ಮಾಡೋಣ ಅಂದರೆ ಯಾವ ಬಂದಿತ್ತು. ಲಾಸ್ಟ್ ಟೈಮ್ ಎಲೆಕ್ಷನ್ ಟೈಮ್ ಕೂಡ ಬರಲಿಕ್ಕೆ ನನಗೆ ಅಷ್ಟು ಪುರ್ಸೊತ್ತಿರಲಿಲ್ಲ. ಯಾಕಂದರೆ ರಘು ಎಲೆಕ್ಷನ್ ಇತ್ತು, ಮುನ್ಸಿಪಾಲ್ ಎಲೆಕ್ಷನ್ ಇತ್ತು, ಅವ್ರು ಬರಲೇಬೇಕು, ಅಟೆಂಡ್ ಮಾಡ್ಬೇಕಂತ ಬಂದಿತ್ತು. ಈ ಸರ್ ನೀವು ಏನು ನಡೆಸ್ಬೇಕು ಹೆಂಗೆ ನಡೆಸ್ಬೇಕಂತ ನೀವು ಹೇಳಿದ್ರೆ ಅದು ಖಂಡಿತವಾಗ್ಲೂ ಸರಿ ಕಾರ್ಯಕ್ರಮ ತಾವು ಅದ್ರ ಪ್ರಕಾರ ಆಗಲಿ. ತಮ್ಮ ಮತ್ತೆ ಮಾತಾಡಿ ನಾವು ಆಸ್ಕೀಸ್ ಏನು ಸರ್ಕಾರ ವರ್ಷ ನಾವೇನು ಮಾಡ್ಕೊಡ್ತಾ ಇದ್ದೀವಿ, ನಾವು ಸ್ಟೇಜ್ ಹಾಕ್ಕೊಡ್ತೀವಿ, ಮೈಕ್ ಹಾಕ್ಕೊಡ್ತೀವಿ, ಎಲ್ಲ ಹಾಕ್ಕೊಡ್ತೀವಿ, ಅದಷ್ಟೇ ಹಾಕ್ಕೊಡ್ತಾ ಇದ್ದೀವಿ. ನಮ್ಮ ಗೌರ್ಮೆಂಟಿಗೆ ನಮ್ಗೆ ಏನು ಬರುತ್ತೋ ಅದನ್ನು ನಾವು ಮಾಡ್ಕೊಡ್ತಾ ಇದ್ದೀವಿ. ರಾಷ್ಟ್ರೀಯ ಗೌರ್ಮೆಂಟಿಗೆ ನಾವು ಏನು ಬರ್ತೀವೋ ಅದು ನಮ್ಮ ಕಾರ್ಯಕ್ರಮ ಅದೇ ಸ್ವಲ್ಪ ಅದ್ದೂರಿಯಾಗಿ ಮಾಡ್ಕೊಡ್ಬೇಕು ಅಂತ ನಾವು ಅದ್ದೂರಿಯಾಗಿ ಮಾತಾಡೋಣ. ಸಹಕಾರ ಇನ್ನೂ ಸ್ವಲ್ಪ ಹೆಚ್ಚಿಗೆ ಇರಬೇಕು ಸರ್ಕಾರದವ್ರದ್ದು ನಮಗೂ ಅಷ್ಟೇ ನಮ್ಮ ಸಲಹೆ. ನಾವು ಮಾಡಿದಾಗೆ ಅಲ್ಲೇ ಇದು ಮಾಡೋಣ ಅಂತ ಸರ್, ನಮ್ಮ ಸಂಘದ ಆವರಣದಲ್ಲೇ ಅಲ್ಲೇ ಮಾಡೋಣ ಅಂತೇಳಿ ನಮ್ಮ ಲಾಸ್ಟ್ ಕಾರ್ಯಕ್ರಮ ಏನಿದೆ ಅದನ್ನ ಹಂಗೆ ಮುಂದುವರಿಸ್ಕೊಂಡು ಹೋಗೋಣ, ಅಲ್ಲೇ ಮಾಡೋಣ ಅಂತ ನಮ್ಮ ವಿನಂತಿ. ಈ ವರ್ಷವೂ ಸಹ ಎಲ್ಲ ಪಂಚಾಯತಿಗಿಂತ ನಮ್ಮ ಅವರ ಅಪ್ಪಣೆ ಎಲ್ಲರೂ ಪಲ್ಲಕ್ಕಿ ಕಡ್ಡಾಯವಾಗಿ ಬರ್ತಾ ಇರ್ಬೋದು. ಅದಕ್ಕಿಂತ ಮುಂಚೆ ವರ್ಷ ಸ್ವಲ್ಪ ಕಡಿಮೆ ಬಂತು, ಲಾಸ್ಟ್ ಟೈಮ್ ಸ್ವಲ್ಪ ಬಂತು, ಮತ್ತೆ ಕೆಲವು ಕುಂಠಿತವಾಗಿದೆ. ಅದೇನು ಆಗದ ಹಾಗೆ ಎಲ್ಲ ಪಂಚಾಯತಿಗಳಿಂದ ನಮ್ಮ ಕುಟುಂಬದವರು ಅಲ್ಲಿ ಇದ್ರೂ ಸಹ ಇಲ್ಲದೆ ಇದ್ರೂ ಸಹ ಆ ಪಂಚಾಯತಿಯಿಂದ ಪಲ್ಲಕ್ಕಿ ಕಡ್ಡಾಯವಾಗಿ ಬರಬೇಕು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ನಾವು ಮನವಿ ಮಾಡ್ತೀವಿ. ಸರ್, ಕುಟುಂಬದವರು ಇದ್ದ ಕಡೆ ಪಲ್ಲಕ್ಕಿ ಬರಲಿ, ಇಲ್ಲದ ಕಡೆ ಈಗ ಬರ್ತದೆ. ಇಲ್ಲ ಅದು ಮಾಡ್ತಾ ಇದ್ದಾರೆ. ಅದೇ ತರ ನೆಗ್ಬಾಟ್ ಆಗಿದೆ ನಮ್ದು. ಅದೇ ಅಮೌಂಟ್ ಬೇರೆ ಕಡೆ ಹಾಕೊಂಡು ಒಳ್ಳೇದು ಮಾಡ್ಕೊಂಬಂದ್ರೆ ಅದಕ್ಕೊಂದು ಅರ್ಥ ಆಗ್ತದೆ. ಯಾವುದೇ ನಮ್ಮ ಪಂಚಾಯತಿದಲ್ಲಿ ನಾವು ಎಲ್ಲಿ ನಾವು ಯಾರೋ ಇಲ್ಲ ಅಂತಂದ್ರೆ ಅಲ್ಲಿಂದ ಬಂದ ಒಬ್ಬಂಟೆ ಬಂದ ಒಂದು ಹೌದು ಸಿಂಗಲ್ ಪಲ್ಲಕ್ಕಿ ಮಾತ್ರ ಬರುತ್ತೆ. ನಮ್ಗೆ ಅದು ಬೇಕಾ, 4 ಕಡೆ ವಿಜೃಂಭಣೆಯಿಂದ ಮಾಡ್ಕೊಂಡ್ಬರೋದು ಬೇಕಾ? ಇದು ಆ ಥರ ಬಿಟ್ಟರೆ ಮತ್ತೆ ಅದು ಹಂಗೆ ಇರೋದು. ನನ್ನ ಅನಿಸಿಕೆ ಒಂದು 5 ವರ್ಷದಿಂದ ನಾವು ಅದನ್ನ ಮಾಡಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ರಾಜೇಂದ್ರ ಹಳ್ಳಿಯಿಂದ ಸಾರ್ ಅವ್ರಿಗೆ ಹೇಳಿ 5 ವರ್ಷದಿಂದ ಮಾಡಿ ಇವ್ರಿಗೂ ಬಂದಿಲ್ಲ, ಮೊನ್ನೆ ಸಲ ಬಂತು ಏನೋ. ಅಯ್ಯೋ ಈ ಥರ ಬಿಟ್ಟರೆ ಮತ್ತೆ ಇನ್ನೊಂದು ಹಂಗೆ ಕಮ್ಮಿ ಆಗೋಗ್ತವೆ. ನಾನು ಸ್ವಲ್ಪ ಹೇಳೋದು ಈಗ ಅರ್ಥ ಮಾಡ್ಕೊಂತ ಇಲ್ಲ ಈಗ ರಾಜಕೀಯ ಪ್ರತಿಯೊಬ್ಬರಿಗೂ ಈ ಕಾಲದಲ್ಲಿ ಅವರವರ ಜಾತಿ ಅವ್ರು ಮುಖ್ಯ ಆಗಿದೆ. ಒಪ್ಪದ್ಯಾ? ಅವ್ರವ್ರ ಜಾತಿ ಅವ್ರು ಮುಖ್ಯ ಆಗಿದೆ. ಆದರೆ ಶ್ರೀಕೃಷ್ಣ ಅಂದರೆ ಎಲ್ಲರಿಗೂ ಅಲ್ಲ, ನೀವು ಈ ಥರ ಅತಿ ಮಾತಾಡಿ ನಾನು ಕಾರ್ಯಕ್ರಮ ಚೆನ್ನಾಗಿ ಆಗಬೇಕು ಅನ್ನೋ ಉದ್ದೇಶದಿಂದ ಹೇಳ್ತೇನೆ. ಯಾರು ಹಿಂದೆ ಜಾಗದಲ್ಲಿ ರಾ ಅಂತಂದ್ರೆ ಹಿಂಗೆ ಬರ್ತಾರೆ, ಅಲ್ಲಿ ಜವಾಬ್ದಾರಿ ತಗೊಂಡು ನಂಬರ್ ಬೇಕಲ್ಲ. ಪಲ್ಲಕ್ಕಿ ಬರುತ್ತೆ, ಯಾರು ಬರ್ತಾರೆ ಬೇಕಾ ಜವಾಬ್ದಾರಿ ವ್ಯಕ್ತಿಗೆ ಬೇಕಾ? ನನಗೆ ಲಾಸ್ಟ್ ಟೈಮ್ ನಾನು ML ಹಾಕಿಂತ ಮುಂಚೆ ಅದೇ ಕಂಡಿದ್ದು ನಾನು. ಈಗ ನಿಂಗೆ ಅರ್ಥ ಇಲ್ಲ. ಸೊ 4 ಕಡೆ 4 ಬಿಡಿಸ್ಬಿಟ್ಟು ದೊಡ್ಡ ಅಲಂಕಾರ ಮಾಡ್ಕೊಂಡು ಬರೋದಂಗಿರ್ತಾರೆ ಶ್ರೀಕೃಷ್ಣನಿಗೆ.
ಒಬ್ಬನೇ ಬರೋದು ಹೆಂಗಿರ್ತದೆ? ಅಲ್ಲಿ ಕಮ್ಯುನಿಟಿ ಇಲ್ಲ ಅಂದ್ರೆ ಯಾರು ಬರ್ತಾರೆ ಪಲ್ಲಕ್ಕಿ ಗ್ರೂಪಲ್ಲಿ ಒಂದು ಐದು ಪಲ್ಲಕ್ಕಿ ಬರೋಕ್ಕಾಗುತ್ತೆ ಅಂದರೆ ಅಲ್ಲಿಗೆ ಏನಾದ್ರು ಮಾಡಿ ಹಿಂಗಾದ್ರೆ ವ್ಯವಸ್ಥೆ ಹೆಂಗೆ ಮಾಡ್ಕೊಳಕ್ಕಾಗುತ್ತಲ್ಲ. ಎಲ್ಲಿ ಬೇಕು ಅಂದ್ರೆ ಅಲ್ಲಿ ಇಲ್ಲೇ ಇರೋ ಕಡೆ ಸರ್ಕಾರ ಅಲ್ಲಿ ತಗೊಂಡು ಅದನ್ನ ವಿಜೃಂಭಣೆ ಮಾಡ್ತಾರೆ. ಗಣೇಶ ಅರ್ಥ ಆಯ್ತಾ ನಿಮ್ಗೆ? ಇದಕ್ಕೂ ಆ ಥರ ಬರುತ್ತೆ ಸರ್. ಎಲ್ಲ ಸಮುದಾಯನೂ ಅಂದ್ರೆ ಬರುತ್ತೆ. ಹಾಗಾದ್ರೆ ಈಗ ಏನಾದರೂ ಹೊಸ ಪ್ರಯತ್ನ ಇರ್ತದೆ ಅಂದ್ರೆ ಒಂದು ಹೋಬಳಿಗೆ ಒಂದು ಪಲ್ಲಕ್ಕಿ ಇದೆ, ಪಲ್ಲಕ್ಕಿ ಬರುವಾಗ ಒಂದು ಪಲ್ಲಕ್ಕಿ ಮಾಡಿ ಹೋಗ್ಲಿಕ್ಕೆ ಆ ಹೋಬಳಿ ಟೋಟಲ್ ಆ ಪಲ್ಲಕ್ಕಿ ನನ್ನ ಪ್ರಶ್ನೆ ಇದೆ, 5